Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದಂಗೆ ಇವತ್ತು ಏನಪ್ಪ ಅಂತ ಅಂದರೆ ಇವತ್ತು ಆಫೀಸ್ಗೆ ಹೋಗಬೇಕು. ಸೊ ಹಾಗಾಗಿ ಕ್ವಿಕ್ಕಾಗಿ ರೆಡಿ ಆಗ್ತಾ ಇದ್ದೀನಿ. ಹಾಗೆ ಏನಪ್ಪ ಅಂದರೆ ಇವತ್ತು ಆಫೀಸಲ್ಲಿ ಎತ್ನಿಕ್ ಡೇ ಮಾಡ್ತಾ ಇದ್ದಾರೆ, ಅಂದರೆ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಮಾಡ್ಕೊಂಡು ಬರೋ ಥರ. ಸೊ ಹಾಗಾಗಿ ಗರ್ಲ್ಸ್ ಎಲ್ಲ ಸ್ಯಾರಿ ವೇರ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಸ್ಯಾರಿ ಹಾಕ್ಕೊಂಡು ಹೋಗಬೇಕು ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ನನಗೀಗ 11 o'clockಗೆ ಕ್ಯಾಬ್ ಇದೆ. ಈಗ ಆಲ್ರೆಡಿ 9:20 ಆಗಿದೆ. ಸೊ ಅಷ್ಟರಲ್ಲಿ ನಾನು ದೇವ್ರ ದೀಪ ಎಲ್ಲ ಚಪಾತಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿದ್ದೀನಿ. ಸೊ ಚಪಾತಿ ಎಲ್ಲ ರೆಡಿ ಮಾಡ್ಕೊಂಡು ಬಾಕ್ಸ್ ಕೊಟ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡು ನಾನು ರೆಡಿಯಾಗಿ ಕ್ಯಾಬ್ ಬಂದ ತಕ್ಷಣ ಹೊರಡಬೇಕು. ಸೊ ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ಹೇಳಿ ನೋಡೋಣ ಬನ್ನಿ. ಇವಾಗ ನಾನು ಹಚ್ಚೋದಕ್ಕೆಲ್ಲ ರೆಡಿ ಮಾಡಿಬಿಡ್ತೀನಿ. ಗುಂಡ ಆ್ಯಕ್ಚುಲಿ ನನ್ನ ಹಿಂದೆನೇ ಓಡಾಡ್ತಾನೆ ಇದ್ದಾನೆ. ಗುಂಡು ಬಾ, ಗುಂಡು ಬೈಲ್. ಓನು 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 ಏನು, ನಾನು ಆವಾಗಲೇ ಬೆಳಗ್ಗೆ ಇವನಿಗೆ ಬೈದೆ. ಆ್ಯಕ್ಚುಲಿ ದಾರ ಎಲ್ಲ ತೊಗೊಂಡು ಕಿತ್ತಿ ಆಟಾಡ್ತಾ ಇದ್ದ. ಸೊ ಹಾಗಾಗಿ ಬೈದೆ. ಸೊ ಬೇಜಾರು ಮಾಡ್ಕೊಂಬಿಟ್ಟಿದ್ದಾನೆ. ಅದಕ್ಕೆ ಇವಾಗ ಅವಾಗಿಂದ ಮಾತಾಡ್ಸಿರ್ಲಿಲ್ಲ ನಾನು, ಈಗ ಮಾತಾಡ್ಸಿದ್ನಲ್ಲ. ಸೊ ಹಾಗಾಗಿ ಬಂದು ಮಾತಾಡಿಸ್ತಾ ಇದ್ದಾನೆ. ಸರಿ ಇರು, ನಾನು ದೀಪ ಹಚ್ಬಿಡ್ತೀನಿ. ಆಯ್ ಮಾಡು ಆಯ್ ಮಾಡು, ಅಲ್ಲಿ 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 ಅಲ್ಲಿ. ಎಸ್, ನಾನು ದೀಪ ಹಚ್ಚಿ ಆಮೇಲೆ ಸಿಗ್ತೀನಿ. ಗುಡ್, ಆಯ್ ಮಾಡು. ಮಾಡಲ್ಲ. ಎಸ್, ಈಗ ದೀಪ ಎಲ್ಲ ಹಚ್ಚಾಯಿತು. ಏನಪ್ಪ ಅಂತ ಅಂದರೆ ಚಪಾತಿ ಎಲ್ಲ ಬೇಗ ಬೇಗ ರೆಡಿ ಮಾಡಬೇಕು. ನನಗೂ ಟೈಮ್ ಇಲ್ಲ. ನಾನು ಹೇಳಿದ ಮಾತು ಕೇಳ್ತಾರೆ. ಚೋಚೋ ಕಾಲಿನ ಮೇಲೆ ಬಿಸಿನೀರು ಬೇಕಾ? ಎಸ್, ಇವಾಗ ನಾನು ಚಪಾತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ಲಟ್ಟಿಸ್ಬಿಟ್ಟು ರೆಡಿ ಮಾಡ್ಕೊಂಡು ಇವಾಗ ಬೇಯಿಸ್ತಾ ಇದ್ದೀನಿ. ಆಯಿತಾ, ಮನೋಜ್ ಅವರು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರು. ಇವಾಗ ಅವ್ರಿಗೂ ತಿಂಡಿ ಕೊಟ್ಟು ನನ್ನ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಬೇಕು. ತಿಂಡಿ ಎಲ್ಲ ತಿಂದು ಅದಾದಮೇಲೆ ನಿಮಗೆ ಸಿಗ್ತೀನಿ. ಎಸ್, ಇವಾಗ ನಾನು ಈ ಥರ ರೆಡಿ ಆಗಿದ್ದೀನಿ. ಆ್ಯಕ್ಚುಲಿ ಕ್ಯಾಬು ಪಕ್ಕದ ರೋಡ್ಗೆ ಹೋಗ್ಬಿಟ್ಟಿದೆ. ಲೊಕೇಶನ್ ಅಲ್ಲಿಗೆ ತೋರಿಸ್ತಂತೆ, ಸಮ್ಟೈಮ್ಸ್ ಆ ರೋಡಿಗೆ ತೋರಿಸುತ್ತೆ. ಸೊ ಹಾಗಾಗಿ ಪಕ್ಕದ ರೋಡ್ಗೆ ಹೋಗ್ಬಿಟ್ಟಿದ್ದಾರೆ. ನಾನು ಸ್ವಲ್ಪ ಬೇಗನೆ ರೆಡಿ ಆದೆ, ಲೇಟ್ ಆಗಿಬಿಟ್ಟಿತ್ತು ಇವತ್ತು. ಎಸ್, ಇವಾಗ ಕ್ಯಾಬ್ ಬಂದ ತಕ್ಷಣ ಹೊರಡಬೇಕು. ಎಸ್, ಕ್ಯಾಬ್ ಅವರು ಪಕ್ಕದ ರೋಡ್ಗೆ ಹೋಗಿದ್ರು ಅಲ್ವಾ, ಅಡ್ರೆಸ್ ಕನ್ಫರ್ಮ್ ಮಾಡಿದ್ಮೇಲೆ ಅವರು ಬಂದರು ನಮ್ಮ ಮನೆ ಅಡ್ರೆಸ್ಗೆ. ಸೊ ನಾನು ಅಲ್ಲಿಂದ ಕ್ಯಾಬ್ ಹತ್ತಿ ಆಫೀಸ್ಗೆ ಹೊರಟಿದ್ದಾಯಿತು. ಎಸ್, ನಾನು ಈಗಷ್ಟೇ ಆಫೀಸ್ ಮುಗಿಸ್ಕೊಂಡು ಬಂದೆ. ನಾನು ಆಫೀಸಲ್ಲಿ ಲಾಗ್ನ ಮಾಡೋದಕ್ಕಾಗಲಿಲ್ಲ. ಏನಪ್ಪ ಅಂತ ಅಂದರೆ ಈ ಒಂದು ಲಾಗ್ನ ನಾನು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಬಂದಿದ್ದೀಗ 12:10 ಆಗಿದೆ. ಸೊ ಫ್ರೆಶನ್ ಅಪ್ ಆಗಿ ಮಲ್ಕೊತೀನಿ. ನಾನು ಈ ಒಂದು ಲಾಗ್ನ ಮಾರ್ನಿಂಗ್ ಕಂಟಿನ್ಯೂ ಮಾಡ್ತೀನಿ.
ನಾನಿವಾಗ ಬೆಳಗ್ಗೆ ಎದ್ದು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದರೆ ಇನ್ನೇನು ಫೆಸ್ಟಿವಲ್ ಎಲ್ಲ ಬರ್ತಾ ಇದೆಯಲ್ವ, ದಸರಾ ಎಲ್ಲ. ಸೊ ಹಾಗಾಗಿ ಮನೋಜ್ ಅವರು ಅಂದರೆ ನಮ್ಮಮ್ಮ ಇನ್ವೈಟ್ ಮಾಡಿದ್ರು ಮನೆಗೆ ಬಾ ಅಂತ ಹೇಳಿ. ಸೊ ಹಾಗಾಗಿ ಮನೋಜ್ ಅವರು ಅಮ್ಮನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಮ್ಮನ ಮನೆಗೆ ಬಿಟ್ಟು ಬರೋದಕ್ಕೆ ಮನೋಜ್ ಅವ್ರು ಬರ್ತಾ ಇದ್ದಾರೆ. ಸೊ ನಾನಿವಾಗ ಹೊರಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಲಾಸ್ಟ್ ಟೈಮ್ ನಾವು ಸ್ಟ್ರೀಟ್ ಡಾಗ್ಗಳಿಗೆ ಅಂತ ಹೇಳ್ಬಿಟ್ಟಿದ್ವಲ್ಲ, ಪಾರ್ಲೇಜಿ ಬಿಸ್ಕೆಟ್ ತೊಗೊಂಡಿದ್ವಲ್ಲ, ಅದು ಹಾಕೇ ಇರಲಿಲ್ಲ ಅವತ್ತಿಂದ. ಸೊ ಹಾಗಾಗಿ ಒಂದೆರಡು ಪ್ಯಾಕ್ ತೊಗೊಂಡಿದ್ದೀವಿ ನಾಯಿ ಮರಿಗಳಿಗೆ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು. ಇವಾಗ ಹೋಗ್ತಾ ಹಾಗೆ ಹಾಕ್ಬಿಟ್ಟು ಹೋಗೋಣ ಅಂತ. ಬನ್ನಿ ಹೋಗೋಣ ಕೆಳಗಡೆ. ಇವಾಗ ಕೆಳಗಡೆ ಬಂದು ನಾಯಿಗಳಿಗೆ ಬಿಸ್ಕೆಟ್ ಹಾಕ್ತೆ. ಇಲ್ಲಿರೋದಕ್ಕೆ ಒಂದು ಪ್ಯಾಕೆಟ್ ಹಾಕ್ತೆ, ಕೆಲವೊಂದು ಆ ಕಡೆನೂ ಇದೆ. ಸೊ ಹಾಗಾಗಿ ಅಲ್ಲಿರೋ ನಾಯಿಗಳಿಗೆ ಹಾಕೋಣ ಅಂತ. ಇಲ್ಲಿ ಚಿಕ್ಕ ಚಿಕ್ಕ ಮರಿ ಇದೆ, ಇಲ್ಲೊಂದು ಪ್ಯಾಕೆಟ್ ಹಾಕೋಣ ಅಂತ ಹೇಳಿ ಬಂದೆ. ಇವೆಲ್ಲ ನಾಯಿ ಎಷ್ಟು ಚಿಕ್ಕ ಚಿಕ್ಕ ಮರಿ ಇತ್ತು ಗೊತ್ತಾ, ಒಂದು ವಾರದಲ್ಲಿ ಇಷ್ಟು ದೊಡ್ಡದಾಗ್ಬಿಟ್ಟಿದೆ. ಪಾಪ ಆ್ಯಕ್ಚುಲಿ ನಾವೇನಾದರೂ ಕೆಳಗಡೆ ಬಂದರೆ ನಾವೇನಾದರೂ ಕೊಡ್ತೀವಿ, ಈ ಥರ ಹಿಂದೆನೇ ಓಡಿ ಬರ್ತಾ ಇರುತ್ತೆ. ಇವಾಗ ನಾವು ಹೊರಡ್ತಾ ಇದ್ದೀವಿ. ಅಮ್ಮನ ಮನೆಗೆ ಹೋದ್ಮೇಲೆ ನಾನು ನಿಮಗೆ ಸಿಗ್ತೀನಿ. ಈ ಒಂದು ಲಾಗ್ನ ಅಮ್ಮನ ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಗಂಡನಿಗೆ ಮುಂದೆ ಸೀಟ್ ಬಿಟ್ಕೊಟ್ಬಿಟ್ಟಿದ್ದೀನಿ. ಇಲ್ಲ ಅಂದರೆ ನನಗೆ ಕೆಳಗಡೆ ಮೀನ್ಸ್ ಏನು ಮಾಡ್ತಾನೆ ಅಂದರೆ ಟಾರ್ಚರ್ ಕೊಟ್ಬಿಡ್ತಾನೆ, ಕುತ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಈ ಥರ ಮುಂದೆ ಸೀಟ್ ಬಿಟ್ಕೊಟ್ಬಿಟ್ರೆ ಅವ್ನ ಪಾಡಿಗೆ ಅವ್ನು ಕುತ್ಕೊತಾನೆ, ಏನು ಡಿಸ್ಟರ್ಬ್ ಮಾಡಲ್ಲ ನನಗೆ. ಅಮ್ಮ ಯೋಗ ಕ್ಲಾಸಿಗೆ ಜಾಯ್ನ್ ಆಗಿದ್ದಾರೆ. ಸೊ ಅಲ್ಲಿ ನವರಾತ್ರಿಗೆ ಪ್ರತಿಯೊಬ್ಬರೂ ಒಂದೊಂದು ದಿನ ಏನಾದರೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಇವತ್ತು ಅಮ್ಮನ ಸರ್ದಿ. ಸೊ ಹಾಗಾಗಿ ನಮ್ಮಮ್ಮ ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಅವ್ರು ಕೇಳೋದ್ರಂತೆ ಮಾಡ್ಕೊಂಬನ್ನಿ ಅಂತ ಹೇಳಿಬಿಟ್ಟು ಅದನ್ನು ಬೇರೆ ಮಾಡ್ಕೊತಾ ಇದ್ದಾರೆ. ಪ್ರಿಪೇರ್ ಆದಮೇಲೆ ನಿಮ್ಗೆ ತೋರಿಸ್ತೀವಿ. ಇವಾಗ ನವರಾತ್ರಿ ನಡೀತಾ ಇದೆ ಅಲ್ವಾ, ಅವ್ರು ನವರಾತ್ರಿಗೆ ಈ ಥರ ಊಟ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಇವ್ರ ಸರ್ದಿ, ನಮ್ಮಮ್ಮನ ಸರ್ದಿ. ಸೊ ಹಾಗಾಗಿ ನಮ್ಮಮ್ಮಂಗೆ ಕೇಸರಿ ಬಾತ್ ಮತ್ತು ಉಪ್ಪಿಟ್ಟು ಮಾಡ್ಕೊಂಬರಕ್ಕೆ ಹೇಳಿದ್ರಂತೆ. ಇಲ್ಲಿ ಕೇಸರಿ ಬಾತ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಉಪ್ಪಿಟ್ಟು ಮಾಡಿ ಇಟ್ಕೊಂಡಿದ್ದಾರೆ. ಇದನ್ನೆಲ್ಲ ತೊಗೊಂಡು ಹೋಗ್ತಾ ಇದ್ದಾರೆ. ಇವಾಗ ಪೂಜೆ ಮಾಡ್ತಾರಂತೆ, ಅಲ್ಲಿ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ಎಲ್ರಿಗೂ ಊಟ ಕೊಡೋದು. ನಮ್ಮಮ್ಮ ಈ ಥರ ರೆಡಿಯಾಗಿ ಇವಾಗ ಅವ್ರು ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದಾರೆ. ಇವತ್ತು ಇವರು, ನಾಳೆ ಇನ್ನೊಬ್ಬರು, ಈ ಥರ ಎವ್ರಿ ಡೇ ಒಬ್ಬೊಬ್ಬರು ಒಂದೊಂದು ಥರ ಅಡುಗೆ ಮಾಡ್ಕೊಂಬಂದು ಎಲ್ರಿಗೂ ಕೊಡೋ ಥರ. ಇವಾಗ ಏನಪ್ಪ ಅಂತ ಅಂದರೆ ಇಲ್ಲಿ ಮನೆ ಹತ್ರ ಎಕ್ಸಿಬಿಷನ್ ಹಾಕಿದಾರಂತೆ. ಸೊ ಹಾಗಾಗಿ ಬೂಬುನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದೀವಿ. ಹೇಗೆಲ್ಲ ಇರುತ್ತೆ ನನಗೂ ಗೊತ್ತಿಲ್ಲ, ನಾನು ನೋಡಿಲ್ಲ ಇದುವರೆಗೂ. ನಮ್ಮನೆ ಪಕ್ಕದ ಆಂಟಿ ಹೇಳಿದ್ರು ಈ ಥರ ಹೋಗೋಣ ಮಗುನ ಕರ್ಕೊಂಡು ಅಂತ. ಅವ್ರ ಮಗುನೂ ಕರ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ನಮ್ಮ ಪಾಪನೂ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಹೋಗಿ ಹೇಗಿರುತ್ತೆ ಏನು ಅಂತ ಹೇಳಿ ನಿಮ್ಮ ಹತ್ರನೂ ತೋರಿಸ್ತೀವಿ. ನಾವಿಲ್ಲಿ ಇವಾಗ ಬಂದಿದ್ದೀವಿ. ಏನಪ್ಪ ಅಂದರೆ ಇಲ್ಲಿ ಸ್ವಲ್ಪ ಸೌಂಡ್ ಇದೆ ಆಯಿತಾ, ಒಂಥರ ಜಾತ್ರೆ ಥರ ನಡೀತಾ ಇದೆ. ಇವಾಗ ಜಾತ್ರೆಯಿಂದ ಬಂದಿದ್ದಾಯಿತು ಮನೆಗೆ. ಏನಪ್ಪ ಅಂತ ಅಂದರೆ ನಾವು ಕೆಲವೊಂದು ಥಿಂಗ್ಸ್ನ ಪರ್ಚೇಸ್ ಮಾಡಿದ್ವಿ. ಏನೆಲ್ಲ ಪರ್ಚೇಸ್ ಮಾಡಿದ್ದೀನಿ ನಿಮಗೂ ತೋರಿಸ್ತೀನಿ. ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಮತ್ತು ನಾವೇನಲ್ಲಿ ಜಾಸ್ತಿ ಟೈಮ್ ಇರಲಿಲ್ಲ, ರಿಟರ್ನ್ ಬಂದುಬಿಟ್ವಿ ಬೇಗನೆ. ಏನೆಲ್ಲ ತೊಗೊಂಡಿದ್ದೀನಿ ನಿಮ್ಮ ಹತ್ರನೂ ತೋರಿಸ್ತೀನಿ ನೋಡಿ. ಏನೆಲ್ಲ ತೊಗೊಂಬಂದೆ ಅಂತ ಅಂದರೆ ಇದು ಒಂದು ಪಿಂಗಾಣಿದು ಅಮ್ಮ ಕೇಳ್ತಾಯಿದ್ರು ಉಪ್ಪು ಹಾಕಿ ಇಟ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಇದನ್ನೊಂದು ತೊಗೊಂಡಿದ್ದಾಯಿತು. ಮತ್ತು ಏನಪ್ಪ ಅಂತ ಅಂದರೆ ಸೀರೆ ಪಿನ್ನೆಲ್ಲ ಲಾಸ್ಟ್ ಟೈಮು ಫಂಕ್ಷನ್ಗೆ ಹೋದಾಗೆಲ್ಲ ಅದು ಇದು ಹಿಂಗೆ ಫಂಕ್ಷನ್ಗೆ ಹೋದಾಗ ಅವರು ಇವರು ಕೇಳ್ತಾರೆ. ಸೊ ಅವಾಗ ಎಲ್ಲ ಕೊಟ್ಬಿಡ್ತೀವ, ಮತ್ತು ರಿಟರ್ನ್ ಈಸ್ಕೊಳಕ್ಕೆ ಹೋಗಲ್ಲ ಅಲ್ವಾ. ಇದ್ದಿದ್ದೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ
ಸೀರೆ ಪಿನ್ಗಳು ಇಷ್ಟು ತೊಗೊಂಬಂದೆ. ಇದು ಒಂದೊಂದು 20 ರೂಪಾಯಿ. ಮತ್ತು ಪಿಂಗಾಣಿದು ನಾನೇನು ತೋರಿಸ್ದೆ ಅದು 150 ರೂಪಾಯಿ ಒಂದು. ಮತ್ತು ಇದು ಪಂಪ್ಕಿನ್ ಸೀಡ್ಸ್ ಏನು ಬರುತ್ತೆ ಅದನ್ನು ತೊಗೊಂಡಿದ್ದಾಯಿತು. ಒಂದು ಪ್ಯಾಕೆಟು 20 ರುಪೀಸು. ಇದು 20, ಇದು 20. ಮತ್ತು ಈ ಒಂದು ಇಯರಿಂಗ್ಸ್ನ ತೊಗೊಂಡೆ. ಇದಂತೂ ನಂಗೆ ತುಂಬ ಇಷ್ಟ ಆಯಿತು. ನಾನು ಆ್ಯಕ್ಚುಲಿ ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡೋದು ಕಡಿಮೆ, ಬಟ್ ಆದರೆ ನಂಗೆ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡೆ. ಇದೆಲ್ಲ 50 ರುಪೀಸ್. ನಾನೇನು ಇಯರಿಂಗ್ಸ್ ತೋರಿಸ್ತಾ ಇದ್ದೀನಿ ಅದೆಲ್ಲ 50 ರುಪೀಸು. ಇದೂ ಒಂದು ತೊಗೊಂಡೆ. ಇದು ಸಿಂಪಲಾಗಿ ಒಂಥರ ಚೆನ್ನಾಗಿತ್ತು, ಸೊ ಹಾಗಾಗಿ ಇದನ್ನೊಂದು ತೊಗೊಂಡೆ. ಮತ್ತು ಈ ಒಂದು ಇಯರಿಂಗ್ಸ್ನ ತೊಗೊಂಡೆ. ಮತ್ತು ಇದು ಒಂದು ತೊಗೊಂಡೆ. ಒಂಥರ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಹಾಗಾಗಿ ತೊಗೊಂಡೆ. ಮತ್ತು ಈ ಒಂದು ಇಯರಿಂಗ್ಸ್ನ ತೊಗೊಂಡೆ. ಮತ್ತು ಈ ಒಂದು ಇಯರಿಂಗ್ಸ್ನ ತೊಗೊಂಡೆ. ನಾನು ತೊಗೊಂಡಿದ್ದಲ್ಲ, ರಮ್ಯಂಗೆ ಅಂತ ಹೇಳಿ ನಾನು ಕೊಡಿಸಿದ್ದು. ಮತ್ತು ಈ ಒಂದು ಇಯರಿಂಗ್ನ ರಮ್ಯಾನೇ ತೊಗೊಂಡ್ಳು. ಮತ್ತು ಈ 2 ಕ್ಲಿಪ್ನ ತೊಗೊಂಡೆ. ಒಂದು ನನಗೆ ಮತ್ತು ಅಮ್ಮಂಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದ. ಮತ್ತು ಈ ಒಂದು ಇಯರ್ ಪಿನ್ನ ತೊಗೊಂಡಿದ್ದಾಯಿತು. ಇದು ಬಂದು 20 ರುಪೀಸು. ಮತ್ತು ಆವಾಗಲೇ 2 ಕ್ಲಿಪ್ ತೋರಿಸಿದ್ನಲ್ಲ ಅದೂ 20 ರುಪೀಸು ಅಷ್ಟೇ. ಮತ್ತು ಏನಪ್ಪ ಅಂದರೆ ಬೂಬು ಆಟ ಮಾಡ್ತಾ ಇದ್ದ, ನನಗೆ ಆಟ ಸಾಮಾನು ಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಈ ಒಂದು ಆಟ ಸಾಮಾನು ಕೊಡಿಸಿದ್ದಾಯಿತು. ಇದು ಫುಲ್ ಸೆಟ್ಟು 100 ರುಪೀಸು. ಆಲ್ರೆಡಿ ತೊಗೊಂಡೆಲ್ಲ ಯೂಸ್ ಮಾಡಿಬಿಟ್ಟಿದ್ದಾನೆ. ಮಣ್ಣು ಗಿಣ್ಣು ನೀರು ಎಲ್ಲ ತುಂಬಿ ಇಟ್ಟಿದ್ದಾನೆ. ಸೊ ಇಷ್ಟನ್ನ ನಾವು ಪರ್ಚೇಸ್ ಮಾಡ್ಕೊಂಬಂದಿದ್ದಾಯಿತು. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ ಕೇಸ್ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ನ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.